ನಮಸ್ಕಾರ, ನಾನು ಶಿವರಾಗ್ ಅಂತ. ನಾನು ಸ್ವಾತಿ ಮೇಳ ಸಂಘದಲ್ಲಿ ಝೋನಲ್ ಮ್ಯಾನೇಜರ್ ಕೆಲಸ ಮಾಡ್ತಿದ್ದೀನಿ. ಬೇಸಿಕಲಿ ನಮ್ಮ ಮಹಿಳೆಯರಿಗೆ ಅಂದರೆ ಲೈಂಗಿಕ ಕಾರ್ಯಕರ್ತ ಮಹಿಳೆಯರಾಗಿರ್ಬೋದು ಅಥವಾ ನಾರ್ಮಲಿ ಮಹಿಳೆಯರಿಗಾಗಿರ್ಬೋದು ಸಾಕಷ್ಟು ಪ್ರಾಬ್ಲಮ್ ಆಗ್ತದೆ. ಯಾವುದಾದ್ರೂ ದೌರ್ಜನ್ಯ ಆದಾಗ ಸಾಕಷ್ಟು ಅವರು ಯಾವ ಕಡೆ ಹೋಗಬೇಕು ಮತ್ತು ಎಲ್ಲಿ ಹೋಗಿ ಅವರು ತೋರಿಸ್ಕೊಬೇಕು ಅಥವಾ ಎಲ್ಲಿ ಹೋಗಿ ಅವ್ರು ಹೇಳ್ಕೊಬೇಕನ್ನೋ ಎಷ್ಟೋ ಮಹಿಳೆಯರಿಗೆ ಗೊತ್ತಿರಲ್ಲ. ಸೊ ಅಂಥ ಸಂದರ್ಭದಲ್ಲಿ ಸಾಕಷ್ಟು ಡಾಕ್ಟರ್ಸ್ ಇರ್ಬೋದು ಅಥವಾ ಏನಾದರೂ ಕೆಲವೊಂದು ಹೆಣ್ಮಕ್ಳಿಗೆ ದೌರ್ಜನ್ಯವಾಗಿರುತ್ತೆ ಅಥವಾ ಅವರು ದೈಹಿಕವಾಗಿ ಅವ್ರಿಗೆ ತೊಂದರೆ ಆಗಿರ್ತವೆ. ಸೊ ಅಂಥ ಸಿಚುವೇಷನ್ಸ್ ಎಲ್ಲರೂ ಕಾಣಿದಾಗ ಅಥವಾ ನಿಮ್ಗೆ ಗೊತ್ತಿದ್ದಾಗ ಸೊ ದಯವಿಟ್ಟು ಸಾಕಷ್ಟು ಎಲ್ಲ ಕಡೆಗಳು ಒಳ್ಳೆ ಸಂಘ ಸಂಸ್ಥೆಗಳಿದ್ದಾವೆ, NGOs ಇದ್ದಾವೆ, CBOs ಇದ್ದಾವೆ. ಸೊ ಅವ್ರನ್ನ ನೀವು ಜೊತೆಗೆ ಇಟ್ಕೊಂಡು ಮತ್ತು ಅವ್ರನ್ನ ಕಡೆಯಿಂದ ಮಾಹಿತಿ ತೊಗೊಂಡು ಮತ್ತು ಮಹಿಳೆಯರಿಗೆ ಆದಷ್ಟು ದೌರ್ಜನ್ಯ ಆಗಿರ್ಬೋದು ಅಥವಾ ಅವ್ರ ಮಾನಸಿಕ ಹಿಂಸೆಗಾಗಿರ್ಬೋದು ಅಥವಾ ಅವ್ರ ದೌರ್ಜನ್ಯ ಅವರು ದೈಹಿಕ ಹಿಂಸೆಗಾಗಿರ್ಬೋದು ಈ ಸಪೋರ್ಟ್ ಮಾಡಬೇಕಾಗಿದೆ. ಮುಖ್ಯವಾಗಿ ಒಂದು ಸಂಸ್ಥೆ ಹೆಂಗೆ ಕೆಲಸ ಮಾಡ್ತದೆ ಅಂದರೆ, ಈಗ ಪರ್ಟಿಕ್ಯುಲರ್ಲಿ ಈಗ ಸ್ವಾತಿ ಮೇಳ ಸಂಘ ಅಂತ ಇದೆ. ಸ್ವಾತಿ ಮೇಳ ಸಂಘ ಮುಖ್ಯವಾಗಿ ಲೈಂಗಿಕ ಕಾರ್ಯಕರ್ತೆಗಳಿಗೋಸ್ಕರ ಕೆಲಸ ಮಾಡುತ್ತೆ. ಸೊ ಅದರಲ್ಲಿ ಮುಖ್ಯವಾಗಿ ಆರೋಗ್ಯ, ಹಣಕಾಸು ಮತ್ತು ದೌರ್ಜನ್ಯ ಮತ್ತು ಅದ್ರ ಜೊತೆಗೆ ಸಾಮಾಜಿಕ ಮೂಲಭೂತ ಸೌಲಭ್ಯಗಳನ್ನು ಮಹಿಳೆಯರಿಗೆ ತಲುಪಿಸೋ ರೀತಿ ತುಂಬ ಕೆಲಸ ಮಾಡ್ತಾ ಇದೆ. ಸೊ ಅದೇ ರೀತಿಯಲ್ಲಿ ಪ್ರತಿಯೊಂದು ಪ್ರದೇಶದಲ್ಲೂ ಕೂಡ ಇಂಥ ಸಂಘ ಸಂಸ್ಥೆಗಳಿರುತ್ತೆ. ಸೊ ಅವ್ರ ಸಪೋರ್ಟ್ ತೊಗೊಂಡು ನೀವು ಮಹಿಳೆಯರಿಗೆ ಆಗುವಂತಹ ತೊಂದರೆಗಳನ್ನ ಇರ್ಬೋದು ಅಥವಾ ದೌರ್ಜನ್ಯಗಳಿರ್ಬೋದು ಬಗೆಹರಿಸ್ಕೊಡ್ಬೋದಾಗುತ್ತೆ. ಮುಖ್ಯವಾಗಿ ನಮ್ಮ ಮಹಿಳೆಯರಿಗೆ ಯಾವ ರೀತಿ ಸಮಸ್ಯೆ ಅಂತ ನಾವು ಮೊದಲು ಐಡೆಂಟಿಫೈ ಮಾಡ್ತೀವಿ. ಆ ಸಮಸ್ಯೆಗೆ ನಾವು ನಮ್ಮ ಕಡೆಯಿಂದ ಯಾವ ರೀತಿ ಪರಿಹಾರ ಸಿಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ದೈಹಿಕ ಹಿಂಸೆ ಆಗಿದ್ದರೆ ಮೊದಲನೇದಾಗಿ ನಾವು ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಯಾರ ಕಡೆಯಿಂದ ದೈಹಿಕ ಹಿಂಸೆ ಆಗಿದೆ ಸೊ ಅದಕ್ಕೆ ನಾವೇನು ಮಾಡಬೇಕು, ಅಥವಾ ಪೊಲೀಸ್ ಕಡೆಯಿಂದ ಹೋಗ್ಬೇಕಾ ಅಥವಾ ಲಾಯರ್ ಕಡೆಯಿಂದ ನಾವು ಸಪೋರ್ಟ್ ಮಾಡಿಸ್ಬೇಕಾ ಅಂತೇಳಿ ನಾವು ಡಿಸ್ಕಸ್ ಮಾಡಿ ಅದೇ ಪ್ರಕಾರ ಮಹಿಳೆ ಅವ್ರ ಒಪಿನಿಯನ್ ಏನು ಹೇಳ್ತಾಳೆ ಆ ಆಧಾರದ ಮೇರೆಗೆ ನಾವು ಮುಂದೆ ಬರ್ತೀವಿ. ಯಾಕಂದರೆ ಮಹಿಳೆ ಮುಂದಿನ ದಿನಗಳಲ್ಲಿ ಅವರು ಕೇಸ್ ಮುಂದುವರಿಸ್ಬೋದಾಗಿರ್ಬೋದು ಅಥವಾ ಅವಳು ಸಮಾಜದಲ್ಲಿ ಬದುಕ್ತಿರ್ತಾಳೆ ಮತ್ತು ಅವ್ರಿಗೆ ಯಾವುದೇ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಸೊ ಅವರ ಒಪಿನಿಯನ್ ತಗೊಂಡು ನಾವು ಮುಂದೆ ಕಂಟಿನ್ಯೂ ಮಾಡ್ತೀವಿ. ಜೊತೆಗೆ ಇಲ್ಲಿ ನಮ್ಮಲ್ಲಿ ಮುಖ್ಯವಾಗಿ ಪೇರ್ ಎಜುಕೇಟ್ ಅಂತ ಇರ್ತಾರೆ, ಔಟ್ರೀಚ್ ವರ್ಕರ್ ಅಂತ ಇರ್ತಾರೆ. ಜೊತೆಗೆ ಝೋನಲ್ ಮ್ಯಾನೇಜರ್ಸ್ ಅಥವಾ ಕೋಟಿಂಗ್ ಇರುತ್ತೆ. ಸೊ ಯಾವುದೇ ಮಹಿಳೆಯರಿಗೆ PR ಸಿಸ್ಟಮ್ ಅಂದಾಗ ಆ ಮಹಿಳೆ ಸುತ್ತಮುತ್ತಲಿನ ಇರುವಂತಹ ಪ್ರದೇಶದಲ್ಲೇ ವಾಸವಾಗಿರ್ತಾರೆ. ಅವರು ಕೂಡ ಅವ್ರಿಗೆ ಏನಾದರೂ ಆ ಥರ ಪ್ರಾಬ್ಲಮ್ ಆದಾಗ ಕೂಡಲೇ ಅವ್ರ ಹತ್ರ ಹೋಗಿ ಮಾತಾಡೋದಿರ್ಬೋದು, ತಕ್ಷಣ ರೆಸ್ಪಾಂಡ್ ಮಾಡೋದಿರ್ಬೋದು ಅಥವಾ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂಗೆ ವಕಾಲತ್ತು ಮಾಡೋದಿರ್ಬೋದು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ವಕಾಲತ್ತು ಮಾಡೋದಿರ್ಬೋದು, ಇದೆಲ್ಲ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಸುಮಾರು ಡಾಕ್ಟರ್ಸಿಂದ ಫೋನ್ ಮಾಡ್ತಾರೆ, ಕೆಲವು ಪೊಲೀಸಸ್ಸೇ ಫೋನ್ ಮಾಡ್ತಾರೆ. ಲೈಕ್ ಈಗ 18 ವರ್ಷ ಒಳಗಡೆ ಅಂತ ಮಕ್ಕಳು ಯಾರಾದರೂ ಅಟೆಂಪ್ಟ್ ರೇಪು ಅಥವಾ ತುಂಬ ಸಾಕಷ್ಟು ಗೊತ್ತಾಗಿಲ್ಲ ಮತ್ತು ಎಲ್ಲಿಂದನೂ ಕರ್ಕೊಂಬಂದು ಬಿಟ್ಬಿಟ್ಟಿದ್ದಾರೆ ಅಂತಂದಾಗ ನಮ್ಮಂಥ ಸಂಘಗಳಿಗೆ ಅವ್ರು ರೆಫರ್ ಮಾಡ್ತಾರೆ. ನಾವು ಅವ್ರ ಮಹಿಳೆಯರ ಹತ್ರ ಮಾತಾಡಿ ನಾವು ಈ ಥರ ಕೇಸಸ್ ಕೂಡ ಸಾಕಷ್ಟು ಮಾಡಿದ್ದೀವಿ. ಲೈಕ್ ಎಕ್ಸಾಂಪಲ್ ರೈಲ್ವೆ ಸ್ಟೇಷನಲ್ಲಿ ಮಕ್ಕಳನ್ನ ತಂದು ಬಿಟ್ಬಿಟ್ಟಿದ್ದಾರೆ. ಸೊ ನಾವು ನಿಯರ್ ಬೈ ನಮಗೆ ಪೊಲೀಸ್ ಸ್ಟೇಷನಿಂದ ಕಾಲ್ ಬರುತ್ತೆ. ಸೊ ಅಲ್ಲಿ ಹೋಗಿ ಮಕ್ಕಳ ಹತ್ರ ಎಲ್ಲ ಮಾತಾಡಿ ಮತ್ತು ಅಥವಾ ಯಾವ್ದಾದ್ರು 15 ವರ್ಷ ಒಳಗಡೆ ಇರುವಂಥ ಮಹಿಳೆಯರ ಹತ್ರ ಮಕ್ಕಳ ಹತ್ರ ಮಾತಾಡಿ ನಾವು ಸೊ ಅವರು ಎಲ್ಲಿಗೆ ಹೋಗ್ಬೇಕಿದೆ ಅಥವಾ ನಾವು WCD ಕಳಿಸ್ಬೇಕಾ ಅಥವಾ ಹ್ಯಾಂಡ್ ಓವರ್ ಯಾರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅದರದೆಲ್ಲ ವಕಾಲತ್ತು ಮಾಡಿ ಸೊ ಅದು ಸುಮಾರು ಸಾಕಷ್ಟು ಆಗಿದೆ. ಯಾಕಂದರೆ ಪೊಲೀಸ್ ಕಡೆಯಿಂದನೂ ನಮಗೆ ಎಷ್ಟೋ ಸರಿ ಕೇಸಸ್ ಬರ್ತಾ ಇದ್ದಾವೆ, ಲಾಯರ್ ಕಡೆಯಿಂದ ಬರ್ತಾ ಇದ್ದಾವೆ ಮತ್ತು ಡಾಕ್ಟರ್ಸ್ ಕಡೆಯಿಂದನೇ ಬರುತ್ತೆ. ಲೈಕ್ ಎಕ್ಸಾಂಪಲ್ ಡಾಕ್ಟರ್ಸ್ ಕಡೆಯಿಂದನೂ ದೈಹಿಕ ಹಿಂಸೆ ಆಗಿರುತ್ತೆ ಮಹಿಳೆಯರಿಗೆ ಮತ್ತು ಮಹಿಳೆಯರು ಕೂಡ ಹೇಳ್ಕೊಳಕ್ಕಾಗ್ತಿರಲ್ಲ, ನಾನು ಎಲ್ಲಿ ಹೇಳ್ಕೊಬೇಕು ಮತ್ತು ನಾನು ಯಾವ ರೀತಿ ನಂಗೆ ಸಪೋರ್ಟ್ ಆಗಬೇಕು ಅಂತ ಹೇಳ್ಬಿಟ್ಟು. ಸೊ ಅಂಥ ಸಂದರ್ಭದಲ್ಲಿ ಗೊತ್ತಿರೋಂಥ ಡಾಕ್ಟರ್ಸ್ ಅಥವಾ ನಮ್ಮ ಸಂಸ್ಥೆಗಳ ಬಗ್ಗೆ ಗೊತ್ತಿರೋಂಥ ಡಾಕ್ಟರ್ಸ್ ನಮ್ಗೆ ಏನು ಮಾಡ್ತಾರೆ, ನಮಗೆ ಫೋನ್ ಮಾಡಿಕೊಂಡು ಸೊ ಅವ್ರಿಗೆ ನಮ್ಮ ಸಾಕಷ್ಟು ಯಾವುದೇ ರೀತಿಯಾದ ಮಹಿಳೆಗೆ ಪ್ರಾಬ್ಲಮ್ ಆಗದೆ ಇರೋ ಥರ ಎಲ್ಲದಕ್ಕೂ ಲೀಗಲಿ ಅಂತಲ್ಲ, ನಾವು ಹೋಗಿ ಮನೆಯವ್ರ ಹತ್ರ ಹೋಗಿ ಮಾತಾಡ್ತೀವಿ. ಎಷ್ಟೋ ಸರಿ ನಾವು ಹೋಗಿ ತಿಳಿಸಿ ಅವ್ರಿಗೆ ಏನು ಸಮಸ್ಯೆ ಆಗ್ತಿದೆ ಮತ್ತು ಅದ್ರ ಪರಿಹಾರ ಏನು ಅಂತ ಹೇಳ್ಬಿಟ್ಟು ಹೇಳಿ ಎಷ್ಟೋ ಸರಿ ಸಾಲ್ವ್ ಮಾಡಿ ಬಂದಿದ್ದೀವಿ. ಮುಖ್ಯವಾಗಿ ಡಾಕ್ಟರ್ಸ್ ಏನು ಮಾಡ್ಬೇಕಂದ್ರೆ ಮುಖ್ಯವಾಗಿ ದಯವಿಟ್ಟು ಪೇಷಂಟ್ಸ್ಗೆ ಅವ್ರು ಏನು ಹೇಳ್ತಾರೋ ತುಂಬ ಕೇಳಿಸ್ಕೊಳ್ಳೋದಾಗಿರ್ಬೋದು ಮತ್ತು ಅವ್ರ ವಿಚಾರನ ಅವ್ರ ಇಶ್ಯೂ ಏನಾಗಿದೆ ಅಥವಾ ಅವ್ರು ಏನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ ಅದನ್ನು ತುಂಬ ಆಲಿಸ್ಕೊಂಡು ಸೊ ಅವ್ರು ಸಂಬಂಧಪಟ್ಟಂಗೆ ನಾವು ಡಿಸಿಷನ್ ತೊಗೊಳ್ಬೇಕಾಗತ್ತೆ. ಸೊ ಮುಖ್ಯವಾಗಿ ಇದರಲ್ಲಿ ಮಹಿಳೆಯರಿಗೆ ಅವ್ರ ಫ್ಯಾಮ್ಲಿಯಿಂದ ದೌರ್ಜನ್ಯ ಆಗಿದೆಯಾ ಅಥವಾ ಫ್ಯಾಮ್ಲಿ ಪ್ರಾಬ್ಲಮ್ಸ್ ಇದ್ದಾವ ಅಥವಾ ಹೆಲ್ತ್ ಇಶ್ಯೂಸ್ ಆಗಿದ್ದಾವ ಅಥವಾ ಹೆಲ್ತ್ ಇಶ್ಯೂಸ್ ಆಗೋಕ್ಕೆ ಬ್ಯಾಕ್ಗ್ರೌಂಡ್ ಏನಿದೆ ಸೊ ಇದೆಲ್ಲ ಡಿಸ್ಕಸ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಅದೇ ಪ್ರಕಾರ ಮಹಿಳೆಗೆ ಸ್ವಲ್ಪ ಸಮಯ ಕೊಟ್ಟರೆ ದಯವಿಟ್ಟು ಇಂಥ ಮಹಿಳೆಯರಲ್ಲಿ ಜಾಸ್ತಿ ನಾವು ಸಮಯ ರಿಕ್ವೆಸ್ಟ್ ಮಾಡ್ತೀವಿ. ಸೊ ಇಂಥ ಮಹಿಳೆಗೆ ಸಾಕಷ್ಟು ಸಮಯ ಕೊಟ್ಟರೆ ಸೊ ಅವ್ರಿಗೆ ಮಾಹಿತಿ ಅವ್ರ ಬ್ಯಾಕ್ಗ್ರೌಂಡೆಲ್ಲ ಇನ್ಫಾರ್ಮೇಷನ್ ಶೇರ್ ಮಾಡ್ತಾರೆ. ಸೊ ಆಗ ಅವ್ರಿಗೆ ನಾವು ಸಪೋರ್ಟ್ ಮಾಡ್ಬೋದು. ಪ್ರಾಬ್ಲಮ್ ಆಗಿದೆ ಲೈಕ್ ST ಆಗಿರ್ಬೋದು ಅಥವಾ ಏನಾದರೂ ಬೇರೆ ಗುಪ್ತ ಕಾಯಿಲೆಗಳಿರ್ಬೋದು, ಇದು ಸಂಬಂಧಪಟ್ಟಂಗಿದ್ದಾಗ ಅವರು ಡಾಕ್ಟರ್ ಹತ್ರ ಎಲ್ಲ ಶೇರ್ ಮಾಡ್ಕೊತಾರೆ. ಮತ್ತು ಯಾರು ಈ ಥರ ಶೇರ್ ಮಾಡ್ಕೊಂಡಾಗ ಅವಳು ಸೆಕ್ಸ್ ವರ್ಕರ್ ಅಂತ ಹೇಳ್ಕೊಳಕ್ಕೆ ಆಗಲ್ಲ.
ಅಂಥ ಸಂದರ್ಭದಲ್ಲಿ ಅಂಥ ಮಹಿಳೆಯರಿಗೆ ಜಾಸ್ತಿ ನಾವು ಸಪೋರ್ಟ್ ಮಾಡಿ, ಅಂದರೆ ಡಾಕ್ಟರ್ಸ್ ಅವ್ರಿಗೆ ಸ್ವಲ್ಪ ಕೌನ್ಸಿಲಿಂಗ್ ಮಾಡೋ ಥರನೋ ಅಥವಾ ಮಾಹಿತಿ ಕೊಡೋ ಥರನೋ ನಾವು ಹೆಣ್ಮಕ್ಳಿಗೆ ಹೇಳ್ಕೊಟ್ರೆ ಅವರು ಇನ್ಫಾರ್ಮೇಷನ್ ಶೇರ್ ಮಾಡ್ತಾರೆ. ಆಗ ಸಂಬಂಧಪಟ್ಟ ಸಂಸ್ಥೆಗಳಿಗೆ ನಾವು ರೆಫರ್ ಮಾಡ್ಬೋದು. ಅಥವಾ ಮತ್ತು ಡಾಕ್ಟ್ರಿಗೂ ಕೂಡ ಅಷ್ಟೇ, ಕೆಲವೊಂದು ಕೌನ್ಸಿಲಿಂಗ್ ಮಾಡೋದ್ರಿಂದ ಮಹಿಳೆಗೂ ಕೂಡ ಅದು ಮಾನಸಿಕವಾಗಿ ಅವ್ರು ಸಖತ್ತು ಖಿನ್ನತೆಗೊಳಗಾಗಿರ್ತಾರೆ. ಸೊ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿದಾಗ ಮಹಿಳೆ ಕೂಡ ಸ್ವಲ್ಪ ರಿಲೀಫ್ ಆಗುತ್ತೆ. ಮತ್ತು ಅವ್ರಿಗೆ ಡಾಕ್ಟ್ರು ಹೇಳೋಂಥ ಟ್ರೀಟ್ಮೆಂಟ್ ಕೂಡ ಅವ್ರು ಫಾಲೋಅಪ್ ಮಾಡ್ತಾರೆ. ಟ್ರೀಟ್ಮೆಂಟ್ ಫಾಲೋಅಪ್ ಆದಾಗ ಡೆಫಿನೆಟ್ಲಿ ಮಹಿಳೆ ಆರೋಗ್ಯ ಸುಧಾರಿಸುತ್ತೆ ಅಂತ ಹೇಳ್ಬೋದು. ಮಹಿಳೆಗೆ ಏನಾದರೂ ಸಮಸ್ಯೆ ಆದಾಗ, ನಾರ್ಮಲ್ ಮಹಿಳೆ ಆಗಿದ್ರೆ ನಾವು ಏನಾದ್ರು ಅಬ್ಯೂಸ್ ಆದಾಗ ಅಥವಾ ಮಹಿಳೆಗೆ ಏನಾದ್ರು ದೌರ್ಜನ್ಯ ಆದಾಗ ನಾವು ಡೈರೆಕ್ಟಾಗಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ಬೋದು. ಕೆಲವೊಂದು ವಿಚಾರ, ಈಗ ಸೆಕ್ಸ್ ವರ್ಕರ್ಸ್ ಆಗಿರ್ಬೋದು, ಮತ್ತು ಅಥವಾ ಲೈಕ್ ಲಿವಿಂಗ್ ವಿತ್ ಪಾರ್ಟ್ನರ್ ಆಗಿರ್ಬೋದು, ರೆಗ್ಯುಲರ್ ಪಾರ್ಟ್ನರ್ ಆಗಿರ್ಬೋದು, ಈ ವಿಚಾರ ಇದ್ದಾಗ ಅವರು ಡೈರೆಕ್ಟಾಗಿ ಏನಾದ್ರು ಪೊಲೀಸ್ಗೆ ರೆಫರ್ ಮಾಡಿದಾಗ, ಅಥವಾ ಯಾಕಂದರೆ ನಾರ್ಮಲಿ ನಾವು ನೋಡೋಂಥ ಸೆಕ್ಸ್ ವರ್ಕರ್ ಟ್ರೆಂಡ್ ನಾವು ಬೇರೆ ಥರ ನೋಡ್ತಿದ್ದೀವಿ. ಸೊ ಆಗ ಪ್ರಾಬ್ಲಮ್ ಆಗ್ಬೋದು. ಸಂಸ್ಥೆಗಳು ಕೂಡ ಸರ್ಕಾರದ ಜೊತೆಗೆ ಕೆಲಸ ಮಾಡ್ತಿರ್ತವೆ, ಸರ್ಕಾರದ ಕಾನೂನು ಅಂಡರಲ್ಲೇ ಕೆಲಸ ಮಾಡ್ತಿರ್ತವೆ. ಸೊ ಕಾನೂನು ಅದು ಬಾಹಿರ ಕೆಲಸ ಮಾಡ್ತಿರಲ್ಲ. ಸೊ ಹಾಗಾಗಿ ಸಂಸ್ಥೆಗಳ ಗಮನಕ್ಕೆ ತಂದರೆ, ಸಂಸ್ಥೆಗಳಿಗೆ ಮಾಹಿತಿ ತಿಳಿಸಿದ್ರೆ, ಸೊ ಸಂಬಂಧಪಟ್ಟಂಥ ವ್ಯಕ್ತಿ ಜೊತೆಗೆ ಮಾತಾಡಿ, ಸೊ ಅವ್ರಿಗೆ ಏನು ಸಮಸ್ಯೆ ಆಗಿದೆ ಸಂಬಂಧಪಟ್ಟವ್ರ ಜೊತೆಗೆ ಮಾತಾಡಿಬಿಟ್ಟು ಅದು ಏನು ವಿಚಾರಕ್ಕೆ ಅವ್ರಿಗೆ ಪರಿಹಾರ ಸಿಗುತ್ತೆ. ಸೊ ಯಾಕಂದರೆ ನಾವು ಲೀಗಲಿ ಅಂದರೆ ನಾವು ಸಂಸ್ಥೆ ಜೊತೆಗೆ ಕೂಡಿಕೊಂಡು ಕೆಲಸ ಮಾಡ್ತಾರಿಂದ, ಸೊ ಅದು ಕಾನೂನು ಬಾಹಿರ ಆಗಿರಲ್ಲ. ಸೊ ಹಾಗಾಗಿ ಅವ್ರಿಗೆ ಒಳ್ಳೆ ನ್ಯಾಯ ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಈಗ ಮಹಿಳೆ ಅಂತ ನೋಡಿದ್ರೆ ಪ್ರಪಂಚದಲ್ಲಿ ಅವಳೇನೇ ಸಾಕಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತಾರೆ. ಅಂಥದ್ರಲ್ಲಿ ಎಸ್ಪೆಷಲಿ ಈಗ ಸೆಕ್ಸ್ ವರ್ಕರ್ಸ್ ಅಂತ ಹೇಳಿದ್ರೆ, ಮಹಿಳಾ ಲೈಂಗಿಕ ಕಾರ್ಯಕರ್ತೆ ಅಂತ ಹೇಳಿದ್ರೆ ಸಾಕಷ್ಟು ಸ್ಟಿಗ್ಮಾ ಇರುತ್ತೆ. ಅವ್ರಿಗೆ ಪ್ರಪಂಚ ನೋಡೋ ದೃಷ್ಟಿಕೋನ ಬೇರೆ ಇರುತ್ತೆ. ಮತ್ತು ಯಾರು ಕೂಡ ಈ ಲೈಫ್ನ ಅವರು ಕೇಳ್ಕೊಂಡು ಬರಲ್ಲ. ಸೊ ಅವ್ರಿಗೂ ಕೂಡ ಏನಾದರೂ ಒಂದು ಪರಿಸ್ಥಿತಿ ಅಥವಾ ವಾತಾವರಣ ಥರ ಕ್ರಿಯೇಟ್ ಮಾಡಿರುತ್ತೆ ಅವ್ರಿಗೆ. ಸೊ ಈ ರೀತಿ ಇದ್ದಾಗ ನಾವು ಆದಷ್ಟು ಮಟ್ಟಕ್ಕೆ ನಾವು ಯಾವ ಮಹಿಳೆಗೂ ನಾವು ತೊಂದರೆ ಕೊಡದೆ, ಅಥವಾ ಅವರು ಏನಾದರೂ ಸಮಸ್ಯೆಗೊಳಗಾದರೆ ಆದಷ್ಟು ಮಟ್ಟಿಗೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಸಪೋರ್ಟ್ ಮಾಡಬೇಕು ಹೊರತು ನಾವು ಅವ್ರಿಗೆ ನಾವು ಪ್ರಾಬ್ಲಮ್ ಮಾಡೋದೇನು ಬೇಡ ಅಂತ ನಾನು ಓಕೆ. ಸೊ ಥ್ಯಾಂಕ್ ಯು.